ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಲಿಂಗಾಯ ನಮಃ. ಜಿಲ್ಲಾ ಬಸವ ಕೇಂದ್ರ ಘಟಕ ಮಂಡ್ಯ. ಅಭಿನಂದನಾ ಪತ್ರ. ಅಲ್ಲಮ್ಮ ಪ್ರಭುಗಳ ವಚನ. ಅರಿತು ಜನ್ಮವಾದವರಿಲ್ಲ, ಸತ್ತು ಮರಳಿ ತೋರಿಯವರಿಲ್ಲ. ದುರಾಭಿಮಾನದ ಒತ್ತು ಘಟಿತವ ನುಡಿಯುವಿರಿ. ಈ ದೇಹವಿಡಿದು ನುಡಿಯುವ ಪ್ರಪಂಚಗಳ ನೇನೆಂಬೆ ಗುಹೇಶ್ವರ. ಶರಣ ಸಿದ್ಧಲಿಂಗ ಸ್ವಾಮಿ ಶ್ರೀರವರು 401ನೇ ಶರಣ ಸಂಗಮ ಕಾರ್ಯಕ್ರಮ ದಿನಾಂಕ 6/8/26 ಮಂಡ್ಯ ತಾಲೂಕು ರುದ್ರಾವಳಿ ಅಗ್ನಾ ಗ್ರಾಮದ ವಾಸಿ ಶರಣ ಸಿದ್ಧಲಿಂಗ ಸ್ವಾಮಿ ರವರು ಬಿನ್ ಲಿಂಗೈಕ್ಯ ಶ್ರೀ ಚಂದ್ರಶೇಖರಯ್ಯ ದಾಸೋಹದಾನಿಗಳು ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಸಕ್ತಿಯಿಂದ ತನು ಮನ ಧನದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಜಿಲ್ಲಾ ಬಸವ ಧರ್ಮ ಕೇಂದ್ರದ ವತಿಯಿಂದ ಹಾಗೂ ಕಾಪನಹಳ್ಳಿ ಗವಿಮಠ ಸ್ವತಂತ್ರ ಶಿವಯೋಗಿ ಸಿದ್ಧಲಿಂಗೇಶ್ವರರ ಮಠದ ಶ್ರೀಗಳಾದ ಸ್ವತಂತ್ರ ಚನ್ನವೀರ ಮಹಾಸ್ವಾಮಿಗಳು ಇವರು ಸನ್ಮಾನಿಸಿ ಗೌರವಿಸಿ ಅಭಿನಂದನಾ ಪತ್ರ ನೀಡಲಾಯಿತು. ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ಶರಣ ಶಂಕರ ನಂಜಪ್ಪ ಗೌರವಾಧ್ಯಕ್ಷರು. ಇಂತಿ ಶರಣಾರ್ಥಿಗಳೊಂದಿಗೆ ಬಸವಪ್ರಿಯ ನಾಗರಾಜು ಅಧ್ಯಕ್ಷರು. ಹೇಳಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ಮಗ ಬರಪ್ಪ ಹಾಕೊಳ್ಳಿ ಸಾಕು ನೀವು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ನಿಮ್ಮ ಧರ್ಮ ಗಣಪತಿ ಶರಣಸತಿ ಜಯ ಬಸವೇಶ ಶರಣಾರ್ಥಿಗಳು ವಿಶ್ವಕ್ಕೆ ಕಲ್ಯಾಣವಾಗಲಿ. ಜೀವನ ಬದುಕು ಸುಖವಾಗಲಿ. ಇವರು 100 ಕಾಲ ಬದುಕಲಿ. ದೇಶಕ್ಕೆ ರಾಜ್ಯಕ್ಕೆ ಬೆಳೆಯಾಗಲಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶರಣಾರ್ಥಿಗಳು. ಬಸವಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಜಯ ಬಸವೇಶ ಶರಣಾರ್ಥಿಗಳು ಭಕ್ತಿಯಿಂದ ಬಸವಣ್ಣವರು ಸಿದ್ಧಲಿಂಗೇಶ್ವರ ಪುಷ್ಪಾರ್ಚನೆ. ನೀ ಬಂದ್ಬಿಟ್ಟು ಹೇಳ್ತೀನಿ. ಮಾತಾಡಿ ನೀನು ಎಲ್ಲರೂ ನೀವೇ ಹೇಳಿದ ಬಸವಪ್ರಿಯ ನಾಗರಾಜು ಅಂತ ನಿಮ್ಮ ಹೆಸರು. ಬಸವಪ್ರಿಯ ನಾಗರಾಜು ಅವರು
ನಮ್ಮ ದಾನಿಗಳಾದ ನಮ್ಮ ಸಿದ್ಧಿಂಗ್ ಸ್ವಾಮಿಯವರಿಗೆ ಸನ್ಮಾನ ಮಾಡ್ಕೊಂಡಿದ್ದಾರೆ. ಇದು ಬಹಳ ಸಂತೋಷವಾದ ವಿಚಾರ. ಇವತ್ತು ನಮ್ಮ ಸಿದ್ಧಿಂಗ್ ಸ್ವಾಮಿಯವರು ಒಬ್ಬ ಶರಣರು ಅಂತ ಹೇಳ್ಬೋದು. ನಾವು ಈ ಮಟ್ಟಕ್ಕೆ ಒಂದು ದೇವಾಲಯಕ್ಕೆ ಆಗಲಿ ಅಥವಾ ಒಂದು ಬಸವನ ಒಂದು ತತ್ವಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಮಹಾದಾನಿಯಾಗಿ ಇವತ್ತು ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿರೋದು ನಮಗೆ ನಿಜವಾಗಿ ಹೆಮ್ಮೆ ಆಗುವಂಥ ವಿಷಯ. ಈಗ ನಮ್ಮ ಸಿದ್ಧಿಂಗ್ ಸ್ವಾಮಿ ಸನ್ಮಾನ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸನ್ಮಾನ ಮಾಡೋ ಸಂತೋಷ ನಮ್ಗೆ ಆಯ್ತಾ ಇದೆ. ಇಷ್ಟು ಹೇಳಿ ನಮ್ಮ ನಾಗರಾಜು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಎರಡು ಮಾತಾ ಮುಗಿಸ್ತೀನಿ. ಈಗ ಅವ್ರಿಗೆ ಸನ್ಮಾನ ಶುರು ಮಾಡಿ ಸರ್. ಬಪ್ಪ ಇಲ್ಲೇ ಕೂರಿಸ್ಬೋದಲ್ಲ? ನೀವು ಹೋಗಿರಾ? ಶಿವಕುಮಾರ ಸ್ವಾಮಿಯವರು ಮಹಾಮನೆ ಕಾರ್ಯಕ್ರಮಕ್ಕೆ ಮುಖ್ಯದ ಭಾಗಿಸಿದ್ದಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನಾವು ಸನ್ಮಾನವನ್ನು ಅಪೇಕ್ಷೆ ಪಟ್ಟು ಶ್ರೀಸ್ವಾಮಿಯವರಿಗೆ ಇವತ್ತು ಈ ದಿನ ಈ ಮನೆಯಲ್ಲೇ ಒಂದು ಸನ್ಮಾನ ಮಾಡಬೇಕೆಂದು ಅವರಿಗೆ ನಾವೇ ಅಲ್ಲಿಂದ ಬಂದು ಇವತ್ತು ಅಲ್ಲೇ ಮನೆಯಲ್ಲಿ ಬರಬೇಕಿತ್ತು. ಅನಿವಾರ್ಯವಾಗಿ ಸ್ವಲ್ಪ ಅವರ ಕಾಯಕ ಮಾಡ್ತಿದ್ದೆ, ಕಾಯಕ ಮಾಡಿದಿಂದ ಬದುಕಲ್ಲ. ಈ ಮನೆಯಲ್ಲೇ ಮಹಾಮಯ ಮಾಡಿ ನೀವು ಸನ್ಮಾನ ಮಾಡಬೇಕೆಂದು ಅವ್ರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಮಾಜಿ ಅಧ್ಯಕ್ಷರು, ಸಮಾಜ ಸೇವಕರು, ಯುವ ಮುಖಂಡರು, ಶಿವಕುಮಾರ ಸ್ವಾಮಿ, ಶ್ರೀನಿವಾಸ ಸ್ವಾಮಿಯವರು, ಕುಮಾರು, ಗಣೇಶ್, ಬಸಪ್ಪನವರು, ಲತಾ, ನಿಮ್ಮ ಶ್ರೀಮಂತರ ಭಾಗ್ಯ ರವಿಕುಮಾರ್ ಕುಟುಂಬದೆಲ್ಲ ಭಾಗವಹಿಸಿದೆ. ರವಿಕುಮಾರ್ ಹಾಗೂ ರವಿಕುಮಾರ್ ಅವರಿಗೆ ಎಲ್ಲ ಒಂದು ವಚನ ಹಾಡಿ ಹೇಳ್ಕೊಡ್ತೀವಿ. ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಒಳಗೆ ಶಬ್ದವಿಲ್ಲ ಶ್ರೀ ಮಹಾದೇವ ಪಾತಾಳದೊಳಗೆ ಪಶುಪತಿ ಒಬ್ಬನೇ ದೇವ ನಮ್ಮ ಕೂಡಲ ಸಂಗಮ ದೇವ ಜಯ ಬಸವೇಶ ಶರಣಾರ್ಥಿಗಳು. ಈಗ ಬಸವಣ್ಣವರಿಗೆ ಒಂದು ಭಕ್ತರಿಂದ ಪುಷ್ಪಾರ್ಚನೆ ಬಸವಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಜಯ ಬಸವೇಶ ಶರಣಾರ್ಥಿಗಳು ಭಕ್ತಿಯಿಂದ ಬಸವಣ್ಣವರು ಸಿದ್ಧಲಿಂಗೇಶ್ವರ ಪುಷ್ಪಾರ್ಚನೆ. ನೋಡಿ ಸರ್ ಭಾಗ್ಯ ಕೇಳೋ ಇಲ್ಲೇ ಬಸವಣ್ಣ ಸ್ಥಾಪನೆ ಇದಲ್ಲ. ನೋಡಿ ಸರ್ ಭಾಗ್ಯ ಕೇಳೋ ಇಲ್ಲೇ ಬಸವಣ್ಣ ಸ್ಥಾಪನೆ ಇದಲ್ಲ. ನೋಡಿ ಸರ್ ಭಾಗ್ಯ ಕೇಳೋ ಇಲ್ಲೇ ಬಸವಣ್ಣ ಸ್ಥಾಪನೆ ಇದಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ನಮ್ಮ ಗ್ರಾಮದ ಹಾಲಿ ಸದಸ್ಯರು, ಮಾಜಿ ಅಧ್ಯಕ್ಷರಾದ ನಮ್ಮ ಮಾವನವರಾದ ಶಿವಕುಮಾರ ಸ್ವಾಮಿ ಹಾಗೂ ನಮ್ಮ ಅಣ್ಣವರಾದ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಶಿವರುದ್ರಪ್ಪ ಮತ್ತು ಬಸವಣ್ಣವರು, ನಮ್ಮ ಮುಖಂಡರಾದ ಪಣೀಶು ಮತ್ತು ಶಿವರು ಸೋಮಣ್ಣ ಮತ್ತು ನಮ್ಮ ಮಾವ ವೀರಭದ್ರ ಸ್ವಾಮಿಯವರು ಹಾಗೂ ನಮ್ಮ ಲತಾ, ಈಗೆಲ್ಲ ಬಂದು ನಮ್ಮ ಬಸವಪ್ರಿಯ ನಾಗರಾಜರವರು ನನಗೆ ಮಂಡ್ಯ ಜಿಲ್ಲಾ ಮಟ್ಟದಲ್ಲಿ ಫಂಕ್ಷನ್ ನಡೆದಾಗ ದಾಸೋಹ ಕಾರ್ಯಕ್ರಮಕ್ಕೆ ತಾವು ಒಂದು ದಯಮಾಡಿ ಒಂದು ತಮ್ಮ ದೇಣಿಗೆ ಕೊಡಬೇಕು ಅಂತ ಹೇಳಿದ್ರು. ನನ್ನ ಕೈಲಾದಷ್ಟು ದೇಣಿಗೆನ ಆ ದಿನದ ದಾಸೋಹ ಕಾರ್ಯಕ್ರಮಕ್ಕೆ ಏನು ಆ ಬಸವನ ಅನುಗ್ರಹದಿಂದ ನಂದೇನಲ್ಲ, ಅದು ಭಗವಂತನ ಕೃಪೆ, ಅದು ದೇವ ಮಾಡಬೇಕಾದ್ರೆ ಕೃಪೆ ಇರಬೇಕು. ಹಂಗಾಗಿ ಕೇಳ್ಕೊಂಡಿದ್ರು, ಮಾಡಿದ್ದೆ. ಅವತ್ತು ಹೋಗೋಕ್ಕಾಗಿರಲಿಲ್ಲ. ಇವತ್ತು ಅವರೇ ಕಾರ್ಯನಿಮಿತ್ತ ಈ ಕಡೆ ಬಂದು ನನಗೆ ಪರ್ಸ್ನಲಾಗಿ ಬಂದು ಸನ್ಮಾನ ಮಾಡಬೇಕು ಅಂತ ಬಂದು ಪಾಪ ಸಂಜೆ ಕಾಯ್ಕೊಂಡಿದ್ರು. ಅವರಿಗೆ ತುಂಬ ಧನ್ಯವಾದ ಹೇಳ್ತಾ, ಏನು ಬಸವಾದಿ ತತ್ವಗಳು ಇನ್ನೂ ಹೆಚ್ಚಿನ
ಮುಂದಿನ ಪೀಳಿಗೆಗೆ ತುಂಬ ಅನುವಾಗಲಿ ಅಂತ ಹೇಳ್ತಾ ಅವ್ರು ಮಾಡಿರೋ ಮಾರ್ಗದರ್ಶನ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಜೈ ಗುರು ಈಗಾಗಲೇ ನಮ್ಮ ಚಂದ್ರಶೇಖರಯ್ಯನವರ ಸ್ಮರಣಾರ್ಥ ಅಂತ ಒಂದು ಹಾಕ್ಬಿಡ್ಬೇಕಾಗಿತ್ತು ನೀವು. ಶ್ರೀಗುರು ಬಸವಲಿಂಗಾಯ ನಮ ಸನ್ಮಾ ಸ್ವೀಕರಿಸಿದ ನಮ್ಮ ಬಹಳ ಸನ್ಮಾನ ಅಂದುಕೊಂಡಿದ್ದಾರೆ. ಮಹಾಮನೆ ಅಂದರೆ ಅವರು ಏನಪ್ಪ ಮಹಾಮನೆ ಇಲ್ಲಿ ಅಂತಂದರು. ಈ ಮಹಾಮನೆ ಅಂದರೆ ಅವರ ಸ್ವಂತ ತಾಯಿ ಮನೆ ತಂದೆ ಮನೆಯಲ್ಲಿ ಅವ್ರಿಗೆ ದೀಸ ಕೊಡಲಿಲ್ಲ ಅಂತ ಸಮಾಜ ಕೊಡಕ್ಕೆ ಬಿಟ್ಟು ಮಹಾಮನೆ ಮಾಡ್ಬೋದು. ಇಲ್ಲಿ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಅಲ್ಲಿ ಒಂದು ದಿನಕ್ಕೆ 1 ಲಕ್ಷದ ಮೇಲೆ 90,000 ಗಣಂಗ ದಾಸೋಹ ನಿಂತಿದ್ರು. ಯಾರು ಬಸವಣ್ಣವರು. ಆ ಅವರ ಸೋದರಿ ಯಾರು ಚನ್ನಬಸವಣ್ಣವರು. ಅವರ ತಂದೆ ಶಿವಸ್ವಾಮಿ, ಅವರ ತಾಯಿ ನಾಗಾಲಿಂಗ. ಅವರು ಉಳಿವಿಲಿ ತ್ಯಾಗ ಅಲ್ಲಿ ಆಯ್ಕೆ ಆಗಿದ್ದಾರೆ. ನಾವು ಪ್ರತಿಯೊಬ್ಬರು ಸಂಸ್ಕಾರ ಇರಬೇಕು. ಯಾರಿಗೆ ಸಂಸ್ಕಾರ ಇಲ್ಲ ಅವರು ಶರಣ ಆಗಲ್ಲ, ಭಕ್ತರು ಆಗಲ್ಲ. ಇಡೀ ನಮ್ಮ ಜಗತ್ ದೊಡ್ಡ ಧರ್ಮ ಅಂದರೆ ಲಿಂಗಾಯತ ಧರ್ಮ. ಬಸವಣ್ಣವರಿಗೆ ಒಬ್ಬರಿಗೆ ಜಗಜ್ಯೋತಿ ಬಸವಣ್ಣ ಬದಿಯಾಗಿ ಕೇಳಿ ಅವರು ಒಳ್ಳೆಯ ಕೆಲಸ ಮಾಡಿದರೆ. ಆದಷ್ಟು ಎಲ್ಲರೂ ಸಮಾಜ ಕೂಡಿಸ್ಕೊಂಡು ಲಿಂಗ ಧರ್ಮ ಹುಟ್ಟಿದ್ದು. ನಮಗೆ ಲಿಂಗನೇ ಇರಲಿಲ್ಲ. ಶತಮಾನದಲ್ಲಿ ನಮಗೆ ಲಿಂಗ ಕೊಟ್ಟರು. ಆ ಲಿಂಗ ನೋಡಿ ನೋಡುವುದು, ಮಾಡುವುದು, ಓಡುವುದು ಅಂದರೆ ನಾವು ನೋಡುವುದು, ಮಾಡುವುದು, ಓಡುವುದು. ನಾವೇ ಪರಮಾತ್ಮ. ನಮ್ಮಲ್ಲೇ ದೇವ್ರು, ನಿಮ್ಮಲ್ಲೇ ದೇವ್ರು. ನಮಗೆ ಮಡಿ ಮೇಲಿಗೆ ಯಾವುದೂ ಇಲ್ಲ. ಒಂದು ಕಡೆ ಹೋಗ್ತಾರೆ ಅಲ್ಲ ಮಹಾಪ್ರಭುಗಳು, ಶಿವ ಗುರುವೆಂದು ಬಲ್ಲಾದನೆ ಗುರು, ಶಿವ ಲಿಂಗವೆಂದು ಬಲ್ಲಾದೆ ಗುರು, ಶಿವ ಜಂಗವೆಂದು ಬಲ್ಲಾದೆ ಗುರು, ಶಿವ ಆಚಾರ್ಯವೆಂದು ಬಲ್ಲಾದೆ ಗುರು, ಇಂತಿ ಪಂಚವಿಧಿ ಪಂಚಬ್ರಹ್ಮವೆಂದು ಮಹಾವೇವ ಸಂಗನ ಬಸವಣ್ಣ ಎನೆಗೆ ಜಗಲು ಕೊಡ ಗುಹೇಶ್ವರ ಎಂತ ಅವರು ಹೇಳಿದ್ರು. ಅಲ್ಲಮ್ಮೊಬ್ಬರು ಕೊಂಡಾಡಿದ್ರು. ಬಸವಣ್ಣವರು ಕಾಯಕ ನೋಡಿದ್ರು. ಕಾಯಿಗೆ ಕೈಲಾಸ ಕಾಯಕ ಮಾಡಿ ಅಂದರು. ಆಮೇಲೆ ಜಂಗಮ ನೋಡಿದ್ರು, ಗುರು ನೋಡಿದ್ರು, ಜಂಗ ಪ್ರಸಾದ್ ನೋಡಿದ್ರು. ಎಲ್ಲ ಕಾಯಕ ಮಾಡಿ ಮಹಾಮನೆ ತಂದುಕೊಡ್ತಿದ್ರು. ಮಡಿವಾಳ ಮಾಚಿ ತಂದೆ, ಅಂಬಿಗ ಚೌಡಯ್ಯ, ಎಂಡದ ಮಾರಯ್ಯ, ಮಾಲ ಚೆನ್ನಯ್ಯ, ಸಮಾಗರ ಅರಳ್ಯ, ಸರ್ವಜ್ಞ ಮೂರ್ತಿ, ಇನ್ನೂ ಹಲವು ಶರಣರು. ಕಲ್ಯಾಣ ಕ್ರಾಂತಿಯಾದಾಗ ಧರ್ಮ ಮುಚ್ಚಾಗಿತ್ತು. ಏನಪ್ಪ ಮಾಡೋದು, ಆಗ ಎಡಗು ಸಿಲಿಂಗೇಶ್ವರ ಬಂದರು. ತೊಂಡಾಗ ಸಿಲಿಂಗೇಶ್ವರರು ಬಂದು ಅವರು ಧರ್ಮವನ್ನು ಒಂದು ಆಶೀರ್ವಾದ ಕೊಟ್ಟರು. 6 ರಾಜ್ಯ, ಒಂದಲ್ಲ 6 ರಾಜ್ಯದಲ್ಲಿ ಅವರು ಧರ್ಮ ಪ್ರಚಾರ ಮಾಡಿದ್ರು. ಅವರು ಸೈನ್ಯ ಬಗ್ಗೆ ಒಂದರಲ್ಲ 12 ವರ್ಷ ಕಾಲವಾಗಿ ಅಲ್ಲಿ ಒಳಗೆ ಇತ್ತು ಪ್ರಸಾದ. ಆ ಗೌಡು ಇದೆಲ್ಲ ಎಲ್ಲ ಪ್ರಸಾದ ಎಲ್ಲೇ ಅದೇ ಕೊಡು ಅಂದರು. ಅದ ಅಮೃತಿಯಿಂದ ಹಾಲು ಕಷ್ಟ ನೋಡಿದ್ರೆ ಅನ್ನ ಹಂಗೆ ಬಿಸಿಯಾಗಿತ್ತು. ಅಲ್ಲೇ ತೊಂಡರಾಯ ಮಕ್ಕಳು ಹಂಗೆ ಅಲ್ಲೇ ಬಿಸಿ ಇತ್ತು. 12 ವರ್ಷ ಕಾಲ ಬಂದು ನೋಡಿದ್ರೆ ಅದೇ ಥರ ಪ್ರಸಾದ ಹಂಗೆ ಬಿಸಿಯಾಗಿತ್ತು. ಅದಕ್ಕೆ ಇವರು ಮಲೆ ಮಾದೇಶ್ವರರು. ಈ ಕಡೆ ಕೆಂಗಣ್ಣ ಸ್ವಾಮಿಗಳು ಎಲ್ಲ ಬಂದು ದೊಡ್ಡ ದೊಡ್ಡ ಒಂದು ಪ್ರಚಾರ ಮಾಡಿದ್ರು. ಅವಾಗ ಇಲ್ಲದೆ ಹೋದ್ರೆ ನಮ್ಮ ಧರ್ಮ ಹುಡ್ತೀನಿ. ಪ್ರತಿಯೊಬ್ಬರಿಗೆ ಲಿಂಗವಂತ ಲಿಂಗ ಪೂಜೆ ಮಾಡಿ. ಲಿಂಗ ಪೂಜೆ ಮಾಡಿದಷ್ಟು ನಿಮಗೆ ಮನಃಶಾಂತಿ ಹುಡ್ತದೆ. ಹೇಳಿ ನೋಡಿ, ಅಷ್ಟು ಲಿಂಗ ಪೂಜೆ ಮಾಡೋದಕ್ಕೆ ನಮ್ಮ ಲಿಂಗೈಕ್ಯ ಡಾಕ್ಟರ್ ಸಿದ್ಧಗಂಗಾ ಶ್ರೀಪತಿ ಎಷ್ಟು 100 ಬದುಕಿದ್ರು. 100 ಸಾವಿರ. ನಾವು ಎಷ್ಟು ಲಿಂಗ ಪೂಜೆ ಮಾಡ್ತೀವಿ ನಮಗೆ ಆರೋಗ್ಯ ಆಯುಷು ಎಲ್ಲ ಬರ್ತದೆ. ನಮಗೆ ಭಕ್ತಿ ಇರಬೇಕು, ದಾಸೋಹ ಇರಬೇಕು, ಕಾಯಕ ಇರಬೇಕು. ಇವರು ನಮ್ಮ ಉದಾರ ಮನಸ್ಸಿಂದ ಅವತ್ತು ಶರಣ ಸಂಗಮಕ್ಕೆ ಭಕ್ತಿಯಿಂದ ದಾಸೋಹ ಕೊಟ್ಟರು. ನಮಗೆ ದಾಸೋಹ ಮಾಡೋದು. ಇವ್ರು ಉಳ್ಕಟ್ಟು ನಾವು ಮಡಿಕ ಯಾಕೆ ಬರ್ಬೇಕಿಲ್ಲಿಗೆ, ಇವರು ಮಡಿಕಾವ ಇವರು ಕೊಟ್ಟವ್ರೆ ಬೇಡ ಅನ್ನೋ ಇದು ಬಂದು. ಯಾಕಂದರೆ ಇದು ಮಹಾಮನೆ. ಇವರು ಶ್ರಾವಣ ಮಾಸ ಮಹಾಮನೆ ಕಾರ್ಯಕ್ರಮ ಆಯಿತು. ಎಲ್ಲರೂ ತಿಳ್ಕೊಬೇಕು. ತಿಳ್ಕೊಂಡ್ರೆ ನಿಮ್ಮ ಮನೆಗೆ ಯಾರೇ ಬಂದರೂ ಮೌನ ಕುಂತ್ಕೋಬೇಡಿ. ನೀವು ಕೊಡೋದೇ ಪರವಾಗಿಲ್ಲ, ಶರಣ ಬನ್ನಿ ಶರಣಾಡ್ತೀನಿ. ಯಾರೇ ಬಂದರು ನಮ್ಮ ಲಿಂಗಾಯತ ಯಾರ ಬಂದು ಬನ್ನಿ ಕುಡಿದ್ಕೊಳ್ಳಿ, ಮೌನಾಗಿರಬೇಡಿ. ಏನಪ್ಪ ಏನು ಮಾತಾಡಿರ್ತಾರೆ ಅದು ನಮ್ಮ ಲಿಂಗಾಧರ್ಮದ ಒಂದು ಧರ್ಮದ ಸಂಸ್ಕಾರ ಇರಬೇಕು.
ಧರ್ಮ ಇರಬೇಕು, ಗುರು ಲಿಂಗ ಜಂಗಮ ಭಕ್ತಿ ಇರಬೇಕು. ಒಂದು ಕಡೆ ಏನು ಹೇಳಿದ್ರೆ ಅಖಂಡೇಶ್ವರರು ನಾವೇ ನಿಜವಾದ ಪರಶುಮೂರ್ತಿ, ನಾವೇ ಶಿವನೇ. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದದ ಒಂದು ಮುಖ, ಪ್ರಸಾದ ಒಂದು ಮುಖ. ಇಂತೆ ಪಂಚಮುಖ ಸದ್ಭಕ್ತರೇ ಸಾಕ್ಷಾತ್ ಪರಶು ನೋಡು ಅಖಂಡೇಶ್ವರ. ಹಂಗಂದ್ರೆ ಗುರು ಒಂದು ಮುಖ, ಲಿಂಗ ಜಂಗಮ ಪ್ರಸಾದ. ನಾವೇ ನಿಜವಾದ ಲಿಂಗ ಒಂದು ಪರಶುಮೂರ್ತಿ. ಯಾವ ಲಿಂಗ ಅವರೇ ನಿಜವಾದ ಪರಶುಮೂರ್ತಿ. ಎನ್ನ ಗತಿ ಎನ್ನ ಮತಿ ನೀನೇ ಕಂಡೆಯ್ಯ. ನರಗಿಂದದೊಳಗಿನ್ನ ನರಿಗೆಲ್ಲ ಮಾಡಿ ಸರಸುತ್ತ ಶಿವ ಶಿವ ಎಂದೋನಿಶೀಯ. ಭಕ್ತಿ ಎಂಬ ಪಂಜರ ದೊಳಗೆಕ್ಕಿ ಸಲುವು ನಮ್ಮ ಕೂಡಲ ಸಂಗಮ ದೇವ. ಜಯ ಬಸವೇಶ ಶರಣಾರ್ಥಿಗಳು. ಜಯ ಗುರು ಯಡಿಯೂರು ಸಿದ್ಧಲಿಂಗೇಶ್ವರ ಶ್ರೀಪಾದಕ್ಕೆ ಶರಣಾರ್ಥಿಗಳು. ವಿಶ್ವಕ್ಕೆ ಕಲ್ಯಾಣವಾಗಲಿ, ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಂತರಿಗೂ ಲೇಸಾಗಲಿ, ರಾಮೋದರ ಶುಭವಾಗಲಿ. ನರಗಿಂದದೊಳಗಿನ್ನ ನರಿಗೆಲ್ಲ ಮಾಡಿ ಸರಸುತ್ತ ಶಿವ ಶಿವ ಎಂದೋನಿಶೀಯ. ಭಕ್ತಿ ಎಂಬ ಪಂಜರ ದೊಳಗೆಕ್ಕಿ ಸಲುವು ನಮ್ಮ ಕೂಡಲ ಸಂಗಮ ದೇವ. ಜಯ ಬಸವೇಶ ಶರಣಾರ್ಥಿಗಳು. ಜಯ ಗುರು ಯಡಿಯೂರು ಸಿದ್ಧಲಿಂಗೇಶ್ವರ ಶ್ರೀಪಾದಕ್ಕೆ ಶರಣಾರ್ಥಿಗಳು. ವಿಶ್ವಕ್ಕೆ ಕಲ್ಯಾಣವಾಗಲಿ, ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಂತರಿಗೂ ಲೇಸಾಗಲಿ, ರಾಮೋದರ ಶುಭವಾಗಲಿ. ಜ್ಯೋತಿ ನೇ ಕಣ್ಣೆ ಕೂಡ ಸಂಗಮಯ. ನಮ್ಮಲ್ಲಿ ಜ್ಯೋತಿ ಇದ್ದಾನೆ ಇಲ್ಲ, ನಮಗೆ ಮಡಿಗಿಲ್ಲ, ಮೇಲಿಗೆ ಇಲ್ಲ. ಮಲ್ಲಿ ಯಾರಲ್ಲಿ ಲಿಂಗೈಕಾದರೆ ನಾವು ಸ್ನಾನ ಮಾಡಂಗೆ ಇಲ್ಲಿಂದ ಸ್ನಾನ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ನಮಗೆ ಮಡಿ ಮೇಲಿಗೆ ಯಾವುದೂ ಇಲ್ಲ. ಸರಿಯಾ? ಅದನ್ನ ತಿಳ್ಕೋಬೇಕು. ನಿಮ್ಮ ಮನೆಗಳು ಮಂದಿ ಆಗಿದೆ, ವಚನ ಮಂದಿರ ಆಗಬೇಕು. ಪ್ರತಿಯೊಬ್ಬರು ವಚನ ಆಡ್ಕೋಬೇಕು. ದಿನಕ್ಕೊಂದು ವಚನ ಆಡಿ. ವಚನ ಆದಷ್ಟು ನಿಮಗೆ ಜ್ಞಾನೋದಯ ಆಯಿತು, ಸಮಸ್ಯೆ ಸಿಗ್ತದೆ. ಈಗ ಎಲ್ಲರೂ ಬಂದಿದ್ದಾರೆ ಭಕ್ತರು. ಇವೆಲ್ಲ ಶ್ರೀಸ್ವಾಮಿಯವರಿಗೆ ಆಶೀರ್ವಾದಿದ್ದಾರೆ. ಹಾಗೂ ನಮಗೆ ಮಹಾಮಾನ್ಯ ಕಾರ್ಯಕ್ಕೆ ಸಹಾಯಕರು ಇವೆಲ್ಲ ಇವೆಲ್ಲ ಭಕ್ತಿಯಿಂದ ಶರಣಾರ್ಥಿಗಳು. ಜ್ಯೋತಿ ನೇ ಕಣ್ಣೆ ಕೂಡ ಸಂಗಮಯ. ನಮ್ಮಲ್ಲಿ ಜ್ಯೋತಿ ಇದ್ದಾನೆ ಇಲ್ಲ, ನಮಗೆ ಮಡಿಗಿಲ್ಲ, ಮೇಲಿಗೆ ಇಲ್ಲ. ಮಲ್ಲಿ ಯಾರಲ್ಲಿ ಲಿಂಗೈಕಾದರೆ ನಾವು ಸ್ನಾನ ಮಾಡಂಗೆ ಇಲ್ಲಿಂದ ಸ್ನಾನ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ನಮಗೆ ಮಡಿ ಮೇಲಿಗೆ ಯಾವುದೂ ಇಲ್ಲ. ಸರಿಯಾ? ಅದನ್ನ ತಿಳ್ಕೋಬೇಕು. ನಿಮ್ಮ ಮನೆಗಳು ಮಂದಿ ಆಗಿದೆ, ವಚನ ಮಂದಿರ ಆಗಬೇಕು. ಪ್ರತಿಯೊಬ್ಬರು ವಚನ ಆಡ್ಕೋಬೇಕು. ದಿನಕ್ಕೊಂದು ವಚನ ಆಡಿ. ವಚನ ಆದಷ್ಟು ನಿಮಗೆ ಜ್ಞಾನೋದಯ ಆಯಿತು, ಸಮಸ್ಯೆ ಸಿಗ್ತದೆ. ಈಗ ಎಲ್ಲರೂ ಬಂದಿದ್ದಾರೆ ಭಕ್ತರು. ಇವೆಲ್ಲ ಶ್ರೀಸ್ವಾಮಿಯವರಿಗೆ ಆಶೀರ್ವಾದಿದ್ದಾರೆ. ಹಾಗೂ ನಮಗೆ ಮಹಾಮಾನ್ಯ ಕಾರ್ಯಕ್ಕೆ ಸಹಾಯಕರು ಇವೆಲ್ಲ ಇವೆಲ್ಲ ಭಕ್ತಿಯಿಂದ ಶರಣಾರ್ಥಿಗಳು. ನರಗಿಂದದೊಳಗಿನ್ನ ನರಿಗೆಲ್ಲ ಮಾಡಿ ಸರಸುತ್ತ ಶಿವ ಶಿವ ಎಂದೋನಿಶೀಯ. ಭಕ್ತಿ ಎಂಬ ಪಂಜರ ದೊಳಗೆಕ್ಕಿ ಸಲುವು ನಮ್ಮ ಕೂಡಲ ಸಂಗಮ ದೇವ. ಜಯ ಬಸವೇಶ ಶರಣಾರ್ಥಿಗಳು. ಜಯ ಗುರು ಯಡಿಯೂರು ಸಿದ್ಧಲಿಂಗೇಶ್ವರ ಶ್ರೀಪಾದಕ್ಕೆ ಶರಣಾರ್ಥಿಗಳು. ವಿಶ್ವಕ್ಕೆ ಕಲ್ಯಾಣವಾಗಲಿ, ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಂತರಿಗೂ ಲೇಸಾಗಲಿ, ರಾಮೋದರ ಶುಭವಾಗಲಿ. ನರಗಿಂದದೊಳಗಿನ್ನ ನರಿಗೆಲ್ಲ ಮಾಡಿ ಸರಸುತ್ತ ಶಿವ ಶಿವ ಎಂದೋನಿಶೀಯ. ಭಕ್ತಿ ಎಂಬ ಪಂಜರ ದೊಳಗೆಕ್ಕಿ ಸಲುವು ನಮ್ಮ ಕೂಡಲ ಸಂಗಮ ದೇವ. ಜಯ ಬಸವೇಶ ಶರಣಾರ್ಥಿಗಳು. ಜಯ ಗುರು
ಯಡಿಯೂರು ಸಿದ್ಧಲಿಂಗೇಶ್ವರ ಶ್ರೀಪಾದಕ್ಕೆ ಶರಣಾರ್ಥಿಗಳು ವಿಶ್ವಕ್ಕೆ ಕಲ್ಯಾಣವಾಗಲಿ ವಿಶ್ವಧರ್ಮಕ್ಕೆ ದೇವಾಗಲಿ ಸಕಲ ಜೀವಂತರಿಗೂ ದೇಶಾಗಲಿ ಗ್ರಾಮದಲ್ಲಿ ಶುಭವಾಗಲಿ. ನನಗಿಂದೊಳಗಿನ್ನ ನೋಡಿಕೆಲ ಮಾಡಿ ಸಲಸುತ್ತ ಶಿವ ಶಿವ ಎಂದೋನಿಶೀಯ ಭಕ್ತಿ ಎಂಬ ಪಂಜರ ದೊಳಗೆಕ್ಕಿ ಸಲವು ನಮ್ಮ ಕೂಡಲ ಸಂಗಮ ದೇವ ಜಯ ಬಸವೇಶ ಶರಣಾರ್ಥಿಗಳು ಜಯ ಗುರು ಯಡಿಯೂರು ಸಿದ್ಧಲಿಂಗೇಶ್ವರ ಶ್ರೀಪಾದಕ್ಕೆ ಶರಣಾರ್ಥಿಗಳು ವಿಶ್ವಕ್ಕೆ ಕಲ್ಯಾಣವಾಗಲಿ ವಿಶ್ವಧರ್ಮಕ್ಕೆ ದೇವಾಗಲಿ ಸಕಲ ಜೀವಂತರಿಗೂ ದೇಶಾಗಲಿ ಗ್ರಾಮದಲ್ಲಿ ಶುಭವಾಗಲಿ. ಜ್ಯೋತಿ ನೇಕಣ್ಯ ಕೂಡ ಸಂಗಮಯ. ನಮ್ಮಲ್ಲಿ ಜ್ಯೋತಿ ಇದ್ದಾನೆ ಇಲ್ಲ, ನಮಗೆ ಮಡಿಗಿಲ್ಲ ಮೇಲಿಗೆ ಇಲ್ಲ. ಮಲ್ಲಿ ಯಾರ ಲಿಂಗೈಕಾದರೆ ನಾವು ಸ್ನಾನ ಮಾಡಂಗೆ ಇಲ್ಲಿಂದ ಸ್ನಾನ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ನಮಗೆ ಮಡಿ ಮೇಲಿಗೆ ಯಾವುದೂ ಇಲ್ಲ. ಸರಿಯಾ? ಅದನ್ನೆಲ್ಲ ತಿಳ್ಕೋಬೇಕು. ನಿಮ್ಮ ಮನೆಗಳು ಮಂದಿ ಆಗಿದೆ, ವಚನ ಮಂದಿ ಆಗಬೇಕು. ಪ್ರತಿಯೊಬ್ಬರು ವಚನ ಆಡ್ಬೇಕು. ದಿನಕ್ಕೊಂದು ವಚನ ಆಡಿ. ವಚನ ಆದಷ್ಟು ನಿಮಗೆ ಜ್ಞಾನೋದಯ ಆಯಿತು, ಸಂಸ್ಕಾರ ಸಿಗ್ತದೆ. ಈಗ ಎಲ್ಲರೂ ಬಂದಿದ್ದಾರೆ ಭಕ್ತರು, ಇವೆಲ್ಲ ಶ್ರೀಸ್ವಾಮಿಯವರಿಗೆ ಆಶೀರ್ವಾದಿದ್ದಾರೆ. ಹಾಗೂ ನಮಗೆ ಮಹಾಮಾನ್ಯ ಕಾರ್ಯಕ್ಕೆ ಸಹಾಯಕರು ಇವೆಲ್ಲ ಭಕ್ತಿಯಿಂದ ಶರಣಾರ್ಥಿಗಳು.